ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಈ ದೇಶದ ಜನರಿಗೆ ಮೋದಿ ಕೊಟ್ಟಂತಹ ವಾಗ್ದಾನ ಏನಾಯ್ತು? RSS ಏನ್ರಿ ಮಾಡ್ತಾ ಇದೆ? ಬಿಜೆಪಿಗೆ ನಾಚಿಕೆ ಆಗಲ್ವಾ? ಬಿಜೆಪಿ ಹೈಕಮಾಂಡ್ ಏನ್ ಮಾಡ್ತಾ ಇದೆ? ಇಂಥ ಪ್ರಶ್ನೆಗಳನ್ನ ನಾನು ಅಥವಾ ನನ್ನಂತಹ ಸ್ವತಂತ್ರ ಪತ್ರಿಕೋದ್ಯಮದಲ್ಲಿ ತೊಡಗಿಸಿಕೊಂಡಿರೋ ಯಾವುದೇ ಪತ್ರಕರ್ತ ಕೇಳಿದ್ರೆ ನೀವು ಆಶ್ಚರ್ಯ ಪಡೋ ಅವಶ್ಯಕತೆ ಇರಲಿಲ್ಲ. ಅದು ಸುದ್ದಿನೂ ಆಗ್ತಿರ್ಲಿಲ್ಲ. ಯಾಕೆಂದ್ರೆ ಅದನ್ನ ನಾವು ದಿನ ಬೆಳಗಾದ್ರೆ ಮಾಡ್ತೀವಿ. ಅವರನ್ನ ಪ್ರಶ್ನೆ ಮಾಡೋದು ನಮ್ಮ ಆದ್ಯ ಕರ್ತವ್ಯ, ನಾವು ಮಾಡ್ತೀವಿ. ಆಡಳಿತದಲ್ಲಿ ಇರುವ ಯಾವುದೇ ಪಕ್ಷವಾಗ್ಲಿ ಅದನ್ನ ಪ್ರಶ್ನೆ ಮಾಡ್ತೀವಿ. ಅದು ಕಾಂಗ್ರೆಸ್ ಆದ್ರೂ ಸರಿ, ಬಿಜೆಪಿ ಆದ್ರೂ ಸರಿ. ಆದ್ರೆ ಈ ಡೈಲಾಗುಗಳನ್ನ ಅರ್ನಬ್ ಗೋಸ್ವಾಮಿ ಹೊಡೆದ್ರೆ ನಿಮ್ಗೆ ಹೆಂಗಿರುತ್ತೆ? ಎಸ್, ಈ ಮಾತುಗಳು ನಾನು ಆರಂಭದಲ್ಲಿ ಕೇಳದ್ನಲ್ಲ, ಕೆಲವು ಪ್ರಶ್ನೆಗಳು, ಕೆಲವು ಅರ್ಚಾಟದ ರೀತಿಯ ಪ್ರಶ್ನೆಗಳು. ಅದನ್ನ ಕೇಳಿದ್ದು ಬೇರೆ ಯಾರು ಅಲ್ಲ, ಅರ್ನಬ್ ಗೋಸ್ವಾಮಿ. ರಿಪಬ್ಲಿಕ್ ಟಿವಿಯ ಅರ್ನಬ್ ಗೋಸ್ವಾಮಿ. ಯಾವ ಅರ್ನಬ್ ಗೋಸ್ವಾಮಿ ಅನ್ನೋದನ್ನ ನಾನು ವಿವರಿಸಬೇಕು ಅನ್ನೋದಾದ್ರೆ, ಗೋಧಿ ಮಾಧ್ಯಮಗಳಲ್ಲಿ ಅಪ್ಪ ಅಂತ ಕರೆಸ್ಕೊಳ್ಬಹುದಾದಂತಹ ವ್ಯಕ್ತಿ, ಗೋಧಿ ಮಾಧ್ಯಮಗಳಲ್ಲಿ ಟಾಪ್ ಪೋಸ್ಟ್ ಅಲ್ಲಿರುವಂತಹ ವ್ಯಕ್ತಿ, ಎಂಜಲು ಮಾಧ್ಯಮಗಳಲ್ಲಿ ಪ್ರಥಮ ಸ್ಥಾನದಲ್ಲಿರುವಂತಹ ವ್ಯಕ್ತಿ, ಬಿಜೆಪಿ RSS ನರೇಂದ್ರ ಮೋದಿಗೆ ಗುಲಾಮಗಿರಿ ಮಾಡುವ ಮಟ್ಟಕ್ಕೆ ಹೋಗಿ ಅವರನ್ನ ಬೆಂಬಲಿಸುವಂತಹ, ಸಮರ್ಥಿಸುವಂತಹ ವ್ಯಕ್ತಿ, ಸೋ ಕಾಲ್ಡ್ ಪತ್ರಕರ್ತ ಅರ್ನಬ್ ಗೋಸ್ವಾಮಿ ಇಂತಹ ಮಾತುಗಳನ್ನ ಕೇಳಿರೋದು. RSS ಏನ್ ಮಾಡ್ತಾ ಇದೆ? ಬಿಜೆಪಿ ಹೈಕಮಾಂಡ್ ಟಾಪ್ ಲೀಡರ್ಶಿಪ್ ಏನ್ ಮಾಡ್ತಾ ಇದೆ? ಬಿಜೆಪಿಗೆ ನಾಚಿಕೆ ಆಗಬೇಕು ಅಂತ ಒಂದು ಪ್ರೋಗ್ರಾಮ್, 40 ನಿಮಿಷಗಳ ಒಂದು ಪ್ರೋಗ್ರಾಮ್ ಅನ್ನ ತನ್ನ ರಿಪಬ್ಲಿಕ್ ಟಿವಿಯಲ್ಲಿ ಅರ್ನಬ್ ಗೋಸ್ವಾಮಿ ಮಾಡಿದ್ದಾನೆ ಅಂದ್ರೆ ಯೋಚನೆ ಮಾಡಿ ಏನು ನಡೆದಿರಬಹುದು ಅಂತ. ಏನ್ ನಡೆದಿರಬಹುದು ಅನ್ನೋದನ್ನ ಆಮೇಲೆ ನೋಡೋಣ. ಯಾವ ವಿಚಾರನ ಇಟ್ಕೊಂಡು ಈತ ಈ ಮಟ್ಟಕ್ಕೆ ಬಿಜೆಪಿಯ ವಿರುದ್ಧ ಕೆಂಡಾಮಂಡಲ ಆಗಿರೋದು ಅಂತ ನೋಡೋದಾದ್ರೆ, ಮಧ್ಯಪ್ರದೇಶದಲ್ಲಿ ನಡೆದಿರುವಂತಹ ಒಂದು ಮದುವೆ. ಮಧ್ಯಪ್ರದೇಶದಲ್ಲಿ ಬಿಜೆಪಿ MLA ಮಗನ ಮದುವೆ ವಿಚಾರವಾಗಿ ಅರ್ನಬ್ ಗೋಸ್ವಾಮಿ ರೊಚ್ಚಿಗೆದ್ದಿದ್ದಾನೆ. ಯಾಕೆ ಗೊತ್ತಾ? ಆ ಮದುವೆಯಲ್ಲಿ ಖರ್ಚು ಮಾಡಿದ ಹಣವನ್ನ ನೋಡಿ, ಆ ಆಡಂಬರವನ್ನ ನೋಡಿ, ಆ ಐಶ್ವರ್ಯದ ಪ್ರದರ್ಶನವನ್ನ ನೋಡಿ ಅರ್ನಬ್ ಗೋಸ್ವಾಮಿ ಅರ್ಚಾಡಿದ್ದಾನೆ, ಕಿರ್ಚಾಡಿದ್ದಾನೆ, ರೋಷಯುಕ್ತವಾಗಿ ಮಾತನಾಡಿದ್ದಾನೆ. ಬಿಜೆಪಿ ಏನ್ ಮಾಡ್ತಾ ಇದೆ? ಏನ್ ಮಾತು ಕೊಟ್ಟಿತ್ತು ದೇಶದ ಜನರಿಗೆ? ಏನ್ ಮಾಡ್ತಾ ಇದೆ? ಹಾಗಾದ್ರೆ ಏನದು ಮದುವೆ? ಯಾರ್ದು ಮದುವೆ? ಬಿಜೆಪಿಯ MLA ಇಂಡೋರ್ನಿಂದ, ಮಧ್ಯಪ್ರದೇಶದ ಇಂಡೋರ್ನ MLA ರಾಕೇಶ್ ಗೋಲು ಶುಕ್ಲಾ, ಆತನ ಮಗನ ಮದುವೆಯಲ್ಲಿ ಒಂದು ವಿಚಾರನ ಇಟ್ಕೊಂಡು ಅರ್ನಬ್ ಗೋಸ್ವಾಮಿ ಅಷ್ಟೆಲ್ಲ ರೋಷ ಭರಿತವಾಗಿ ಮಾತನಾಡಿರೋದು. ಯಾವ ವಿಚಾರ ಅಂದ್ರೆ, ಪೂರ್ತಿ ಮದುವೆ ಖರ್ಚನ್ನ ಎಷ್ಟು ಅಂತ ಹೇಳಲಿಲ್ಲ, ಅದು ಗೊತ್ತಾಗೋದು ಇಲ್ವೇನೋ ಕೆಲವು ದಿನಗಳವರೆಗೆ. ಆದ್ರೆ 10 ನಿಮಿಷಗಳ ಪಟಾಕಿ ಸಿಡಿಸೋದಕ್ಕೆ 70 ಲಕ್ಷ ರೂಪಾಯಿಗಳಷ್ಟು ಪಟಾಕಿಗಳನ್ನ ಆ MLA ಆ ಮದುವೆಯಲ್ಲಿ ಬಳಸಿದ್ದಾರೆ. 70 ಲಕ್ಷ ರೂಪಾಯಿಗಳ ಪಟಾಕಿ. ಕೇಳಿದ್ದಕ್ಕೆ, ಪತ್ರಕರ್ತರು ಕೇಳಿದ್ದಕ್ಕೆ, ಹೌದು 70 ಲಕ್ಷ ರೂಪಾಯಿ ಪಟಾಕಿ ಹೊಡೆದಿದ್ವಿ. 7 ಮಿಲಿಯನ್ ರುಪೀಸ್ ಕ್ರ್ಯಾಕರ್ಸ್, ಫೈರ್ ಕ್ರ್ಯಾಕರ್ಸ್ ವರ್ ಬಸ್ಟೆಡ್. ಏನೀಗ? ಮಗನ ಮದುವೆ ಧೂಮ್ಧಾಮ್ ಆಗಿ ಮಾಡಿದ್ದೀನಿ, ನನ್ನ ಹತ್ರ ದುಡ್ಡಿದೆ, ಖರ್ಚು ಮಾಡ್ತೀನಿ, ಸೊ ವಾಟ್ ಅಂತ ಕೇಳಿದ್ದಾನೆ. ಅಲ್ಲಿಗೆ ಅರ್ನಬ್ ಗೋಸ್ವಾಮಿ ಆ ವಿಚಾರನ ಇಟ್ಕೊಂಡು 40 ನಿಮಿಷಗಳ ಒಂದು ಸ್ಪೆಷಲ್ ಪ್ರೋಗ್ರಾಮ್ ಅನ್ನ ಮಾಡಿದ್ದಾನೆ. ಅದರಲ್ಲಿ ಈ ಪ್ರಶ್ನೆಗಳನ್ನು ಕೇಳಿದ್ದಾನೆ. ಬಿಜೆಪಿ ಏನು ವಾಗ್ದಾನ ಕೊಟ್ಟಿತ್ತು? ಮೋದಿ ಏನು ವಾಗ್ದಾನ ಕೊಟ್ಟಿದ್ರು? ಇಡೀ RSS ಏನ್ ಮಾಡ್ತಾ ಇದೆ? ಗಮನಿಸ್ತಾ ಇದ್ದೀರಾ ಏನ್ ನಡೀತಾ ಇದೆ ಅಂತ? ಬಿಜೆಪಿ ಟಾಪ್ ಲೀಡರ್ಶಿಪ್ ಏನ್ ಮಾಡ್ತಿದೆ ಅಂತೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾನೆ. ಅದರ ಜೊತೆಗೆ ಮಧ್ಯಪ್ರದೇಶದ 2 ಘಟನೆಗಳನ್ನ ಅದಕ್ಕೆ ಜೋಡಿಸಿ ಹೇಳ್ತಾನೆ. ಒಂದು ಘಟನೆ, ರೇವಾ ಅನ್ನುವಂತಹ ಜಿಲ್ಲೆಯಿಂದ ಬಂದಿರುವಂತಹದ್ದು. ಮಧ್ಯಪ್ರದೇಶದಲ್ಲಿ ಗರ್ಭಿಣಿ ಮಹಿಳೆ ಆಸ್ಪತ್ರೆಗೆ ಹೋಗೋಕಾಗದೇನೆ ನಡು ರಸ್ತೆಯಲ್ಲಿ ಜೀವ ಬಿಡ್ತಾಳೆ. ಯಾಕೆಂದ್ರೆ ನೆರೆ ಬಂದು ಅಲ್ಲಿನ ಬ್ರಿಡ್ಜ್, ಸೇತುವೆ ಮುಳುಗಿ ಹೋಗಿದೆ. ಅಲ್ಲಿಂದ ಮುಂದಕ್ಕೆ ಹೋಗೋಕ್ ಸಾಧ್ಯ ಆಗಿಲ್ಲ. 2 ಗಂಟೆ ಕಾಯ್ತಾಳೆ ಆಕೆ, ಅಲ್ಲೇ ಜೀವ ಬಿಡ್ತಾಳೆ. ಮಧ್ಯಪ್ರದೇಶದ ರೇವಾ. ಅಂಥ ಮಧ್ಯಪ್ರದೇಶದಲ್ಲಿ ಅದೇ ಘಟನೆಯ ಸನ್ನಿವೇಶ, ಅದೇ ಘಟನೆ ನಡೀತಿರ್ಬೇಕಾದ್ರೆ, ಆ ಘಟನೆ ನಡೆಯುವಂತಹ ಸಮಯದಲ್ಲೇ ಬಿಜೆಪಿ MLA ಇಲ್ಲಿ ಬರೀ ಪಟಾಕಿಗಳಿಗೇನೆ 70 ಲಕ್ಷ ರೂಪಾಯಿಯನ್ನ ಖರ್ಚು ಮಾಡಿ 10 ನಿಮಿಷದಲ್ಲಿ ಸುಟ್ಟು ಬೂದಿ ಮಾಡಿದ್ದಾನೆ. ಇದು ಅರ್ನಬ್ ಗೋಸ್ವಾಮಿನ ಕೆರಳಿಸಿರೋದು. ಯಾಕೆ, ಏನಿರಬಹುದು ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಯಾಕಂದ್ರೆ ಬಿಜೆಪಿ ಕಡೆಯಿಂದ ಇಡೀ ದೇಶವನ್ನೇ ಲೂಟಿ ಮಾಡಿ, ಈ ದೇಶದ ಸೌಹಾರ್ದತೆಯನ್ನ ಹಾಳು ಮಾಡಿ, ಏನೇ ಮಾಡಿದ್ರು
ಅರ್ನಬ್ ಗೋಸ್ವಾಮಿಗೆ ಬಿಜೆಪಿ ಮೇಲೆ ಸಿಟ್ಟು ಬರಲ್ಲ. ಬೇಕಾದ್ರೆ ಅದಕ್ಕೆ ಕಾರಣ ನೆಹರು, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಂದಿರೋನೇ ಹೊರತು ಬಿಜೆಪಿ ಹೆಸರು ಹೇಳಿ ಅವನು ಟೀಕೆ ಮಾಡ್ತಿರ್ಲಿಲ್ಲ. ಆದ್ರೂ ಮಾಡಿದ್ದಾನೆ. ಯಾಕೆ ಅಂತ ಆಮೇಲೆ ಸ್ವಲ್ಪ ನೋಡೋಣ. ಮೊದಲಿಗೆ ಏನೇನು ಹೇಳ್ದ ಅಂತ, ಅದರ ಜೊತೆಗೆ ಇನ್ನೊಂದು ಘಟನೆಯನ್ನು ಸಹ ತಗೊಂಡು ಬರ್ತಾನೆ. ಅದೇ ಸಂದರ್ಭದಲ್ಲಿ ನಡೆದಿರುವಂತಹ ಇನ್ನೊಂದು ಘಟನೆ, ಸಿರಿಂಜ್ಗಳನ್ನು ಮರುಬಳಕೆ ಮಾಡಿ ಮಕ್ಕಳಿಗೆ 6 ಜನ ಮಕ್ಕಳಿಗೆ ಅದೇ ಮಧ್ಯಪ್ರದೇಶದಲ್ಲಿ HIV ಬರೋ ಹಾಗೆ ಮಾಡಿದ್ದಾರೆ ಡಾಕ್ಟರ್ಗಳು. 6 ಜನ ಮಕ್ಕಳು ಜೀವನ ಹಾಳಾಗೋಯ್ತು. HIV ಸೋಂಕಿತರು, ಏಡ್ಸ್ ಸೋಂಕಿತರಾಗ್ಬಿಟ್ರು ಅವರು. ಯಾಕೆ? ಸಿರಿಂಜ್ಗಳನ್ನ ಸರಿಯಾಗಿ ಚೇಂಜ್ ಮಾಡಿಲ್ಲ. ಸಿಂಪಲ್. ಏನೋ ಸಮಸ್ಯೆ ಅಂತ ಆಸ್ಪತ್ರೆಗೆ ಹೋಗಿದ್ದಾರೆ, ರಕ್ತವನ್ನ ತಗೊಂಡಿದ್ದಾರೆ. ಅದಕ್ಕೆ ಬಳಸಿದಂತಹ ಸಿರಿಂಜ್ಗಳಿದಾವಲ್ಲ, HIV ಪೇಷಂಟ್ಗಳಿಗೆ ಬಳಸಿದ್ದಾರೆ. ಸೇಮ್ ಅದೇ ಸಿರಿಂಜ್ಗಳನ್ನು ಬಳಸಿದ್ದಾರೆ. 6 ಜನ ಮಕ್ಕಳು HIV ಪೇಷಂಟ್ಸ್ ಆಗಿದ್ದಾರೆ. ಈಗ ಅದನ್ನು ಸಹ ಅರ್ನಬ್ ಗೋಸ್ವಾಮಿ ಇಲ್ಲಿ ಉಲ್ಲೇಖ ಮಾಡ್ತಾ, ಇದೇ ಮಧ್ಯಪ್ರದೇಶ 70 ಲಕ್ಷ ರೂಪಾಯಿ ಪಟಾಕಿ ಹೊಡಿತಾನೆ ಮಗನ ಮದುವೆಯಲ್ಲಿ ಒಬ್ಬ MLA. ಅದೇ ಮಧ್ಯಪ್ರದೇಶದಲ್ಲಿ ಸಿರಿಂಜ್ಗಳನ್ನು ಆ ರೀತಿ ದುರ್ಬಳಕೆ ಅಥವಾ ಮರುಬಳಕೆ ಮಾಡಿ 6 ಜನ ಮಕ್ಕಳಿಗೆ ಏಡ್ಸ್ ತಂದಿದ್ದಾರೆ. ಬಿಜೆಪಿ ಆಡಳಿತ ಇರುವಂತಹ ರಾಜ್ಯ ಅಂತ ಒತ್ತಿ ಒತ್ತಿ ಹೇಳ್ತಾನೆ. ಅದ್ರ ಜೊತೆಗೆ ಅರ್ನಬ್ ಗೋಸ್ವಾಮಿ ಕೇಳ್ತಾನೆ, RSS ಏನು ಮಾಡ್ತಾ ಇದೆ, RSS ಏನ್ ಮಾಡ್ತಿದೆ ಅಂತ ಪ್ರಶ್ನೆ ಮಾಡ್ತಾನೆ. ಬಿಜೆಪಿಯ ಟಾಪ್ ಲೀಡರ್ಶಿಪ್ ಏನ್ ಮಾಡ್ತಿದೆ ಅಂತ ಪ್ರಶ್ನೆ ಮಾಡ್ತಾನೆ. ಆದ್ರೆ ನೇರ ಮೋದಿಯನ್ನಂತೂ ಟಾರ್ಗೆಟ್ ಮಾಡಲ್ಲ, ಅಷ್ಟು ದೂರಕ್ಕೆ ಹೋಗಿಲ್ಲ. ಹಾಗಾದ್ರೆ ಇದ್ದಕ್ಕಿದ್ದ ಹಾಗೆ ಗೋಧಿ ಮಾಧ್ಯಮಗಳ ಅತ್ಯಂತ ಎತ್ತರದ ಒಂದು ರೀತಿ ಏನಂತ ಕರೀತೀರಿ ಅವನ್ನ, ಎತ್ತರದಲ್ಲಿ ಕೂತಿರುವಂತಹ ಅವನು ಈ ರೀತಿ ಬಿಜೆಪಿಯನ್ನ ಟಾರ್ಗೆಟ್ ಮಾಡ್ತಾನೆ ಅಂದ್ರೆ ಕಾರಣ ಏನಿರಬಹುದು? ಕಾರಣ ಏನೇ ಇರಬಹುದು. ಅವನಿಗೆ ಬರಬೇಕಾದಂತ ಯಾವ್ದಾದ್ರು ಫಂಡ್ಗಳು ಬ್ಲಾಕ್ ಆಗಿರಬಹುದು, ಅಡ್ವರ್ಟೈಸ್ಮೆಂಟ್ಗಳು ಬ್ಲಾಕ್ ಆಗಿರಬಹುದು, ಅಥವಾ ಯಾವತ್ತಾದ್ರೂ ಒಂದು ದಿನ ಯಾವ್ದಾದ್ರು ಒಂದು ವಿಚಾರ ಇಟ್ಕೊಂಡು ಬಿಜೆಪಿನ ಟೀಕೆ ಮಾಡಬೇಕು. ಆ ವ್ಯಕ್ತಿ ಯಾರು ಅನ್ನೋದಕ್ಕೂ ಇವನಿಗೂ ಏನಾದ್ರೂ ಲಿಂಕ್ ಇರಬಹುದು, ಆ ವ್ಯಕ್ತಿಯ ವಿರುದ್ಧ ಏನಾದ್ರು ಸಿಟ್ಟಿರಬಹುದು. ಅಂತವರೊಬ್ಬರನ್ನ ಬಿಜೆಪಿಯಿಂದ ಆಯ್ಕೆ ಮಾಡಿಕೊಂಡು ಅವರನ್ನ ಟೀಕೆ ಮಾಡುವ ಮೂಲಕ ನಾನು ನಿಷ್ಪಕ್ಷಪಾತಿ ಅಂತ ತೋರಿಸ್ಕೊಳ್ಳುವಂತಹ ಪ್ರಯತ್ನನೂ ಇರಬಹುದು. ಅದೇ ಕೆಲಸವನ್ನ ಇಂಡಿಗೋ ಏರೋಪ್ಲೇನ್ಗಳು ಗ್ರೌಂಡೆಡ್ ಆಗಿದ್ದಾಗ, ಇಂಡಿಗೋ ಏರೋಪ್ಲೇನ್ಗಳು ದಿನಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಕ್ಯಾನ್ಸಲ್ ಆಗ್ತಿದ್ದಾಗ ಬಿಜೆಪಿ ಸರ್ಕಾರವನ್ನ ಟೀಕೆ ಮಾಡಿದ್ದ ಅರ್ನಬ್ ಗೋಸ್ವಾಮಿ. ಆದ್ರೆ ಅವನ ಟಾರ್ಗೆಟ್ ಬಿಜೆಪಿ ಆಗಿರ್ಲಿಲ್ಲ, TDP ಆಗಿತ್ತು. ರಾಮಮೋಹನ್ ನಾಯ್ಡು ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಆಗಿದ್ರು. ಆ ಮೂಲಕ TDP ವ್ಯಕ್ತಿಯಿಂದ ವಿಮಾನಯಾನ ಸಚಿವಾಲಯವನ್ನ ಕಿತ್ಕೊಂಡು ಬಿಜೆಪಿಯವರು ಯಾರಿಗಾದ್ರೂ ಕೊಡಿಸಬೇಕು ಅನ್ನುವ ರೀತಿಯಲ್ಲಿ ಅವತ್ತು ಅರ್ನಬ್ ಗೋಸ್ವಾಮಿ ಮೊದಲ ಬಾರಿಗೆ ಬಿಜೆಪಿನ ಟಾರ್ಗೆಟ್ ಮಾಡಿದ್ದ. ಆದ್ರೆ ಕಲ್ಲು ಹೊಡಿತಾ ಇದ್ದಿದ್ದು TDPಗೆ, ಕಲ್ಲು ಹೊಡಿತಾ ಇದ್ದಿದ್ದು TDPಗೆ. ಸೊ ಈ ರೀತಿ ಗೇಮ್ ಏನಾದ್ರೂ ಇರಬಹುದು. ಏನೋ ಒಟ್ನಲ್ಲಿ ಅವನು ಮನಸ್ಸಿನಿಂದ ದೇಶಕ್ಕೆ ಒಳ್ಳೇದಾಗಬೇಕು ಅಂತ, ದೇಶದ ವಿರುದ್ಧ ಬಿಜೆಪಿ ನಡ್ಕೊಳ್ತಿದೆ ಅಂತ ಈ ಮಾತುಗಳನ್ನು ಆಡಿರೋದಕ್ಕಂತೂ ಸಾಧ್ಯನೇ ಇಲ್ಲ. ಅವನಿಗೆ ಈ MLA ಒಂದು ನೆಪ ಅಷ್ಟೇ, ಏನೋ ಹಿಡನ್ ಅಜೆಂಡಾ ಇಟ್ಕೊಂಡು ಟಾರ್ಗೆಟ್ ಮಾಡಿದ್ದಾನೆ. ಬಟ್ ಟಾರ್ಗೆಟ್ ಮಾಡಿರೋ ಅಂಶಗಳಿದಾವಲ್ಲ, ಅದು ಕರೆಕ್ಟ್ ಆಗಿದೆ. ಯಾವ ರಾಜ್ಯದಲ್ಲಿ 10 ನಿಮಿಷದ ಪಟಾಕಿ ಸಿಡಿಸೋದಕ್ಕೆ ಮಗನ ಮದುವೆಯಲ್ಲಿ 70 ಲಕ್ಷ ರೂಪಾಯಿ ಖರ್ಚಾಗುತ್ತೋ, ಆ ರಾಜ್ಯದಲ್ಲಿ 2 ಗಂಟೆ ಕಾದರೂ ಸಹ ಒಂದು ಮಹಿಳೆ ಆಸ್ಪತ್ರೆ ತಲುಪೋಕಾಗೋದಿಲ್ಲ, ಜೀವ ಬಿಡ್ತಾಳೆ. ಗರ್ಭಿಣಿ ಹೆಂಗಸು ನಡು ರಸ್ತೆಯಲ್ಲಿ ಜೀವ ಬಿಡ್ತಾಳೆ. ಇನ್ನೊಂದು ಕಡೆ ಸಿರಿಂಜ್ಗಳ ಮರುಬಳಕೆಯಿಂದ 6 ಜನ ಮಕ್ಕಳು HIV ಸೋಂಕಿತರಾಗ್ತಾರೆ. ಈ ವಿಚಾರ ಮಾತ್ರ ಫ್ಯಾಂಟಾಸ್ಟಿಕ್. ಬಟ್ ಅವನ ಉದ್ದೇಶ ಅದು ಅನುಮಾನಾಸ್ಪದನೆ. ಯಾಕೆಂದ್ರೆ ಅವನು ಗೋಧಿ ಮಾಧ್ಯಮ, ಎಂಜಲ್ ಮಾಧ್ಯಮದ ಸದಸ್ಯ ಅಲ್ಲ, ಅವನೇ ಲೀಡರ್, ಚಿಯರ್ ಲೀಡರ್. ಹಾಗಾಗಿ ಸೊ ಇದಿಷ್ಟು ಅರ್ನಬ್ ಗೋಸ್ವಾಮಿ ಇದ್ದಕ್ಕಿದ್ದ ಹಾಗೆ ಬಿಜೆಪಿ ವಿರುದ್ಧ ಕೆಂಡಾಮಂಡಲವಾಗಿ ಅರ್ಚಾಡಿ ಒಂದು ಸುದ್ದಿಯನ್ನ ಮಾಡಿ ಸ್ಪೆಷಲ್ ಪ್ರೋಗ್ರಾಮ್ ಅನ್ನ ಮಾಡಿರುವ ವಿಚಾರವಾಗಿ ಇರಬಹುದಾದಂತಹ ಅಂಶಗಳು ಮತ್ತು ಯಾವ ವಿಚಾರಕ್ಕೆ ಅವನು ಆ ಪ್ರೋಗ್ರಾಮ್ ಅನ್ನು ಮಾಡಿದ್ದಾನೆ ಅನ್ನುವ ವಿಚಾರ ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪೋ.